ವರುಣಾರ್ಭಟಕ್ಕೆ ಉತ್ತರ ಕನ್ನಡದಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಹೊನ್ನಾವರ ತಾಲೂಕಿನ ಬಾಸ್ಕೇರಿ ಬಳಿ ಗುಡ್ಡ ಕುಸಿತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗುಡ್ಡ ಕುಸಿದು ರಸ್ತೆ ಮೇಲೆ ಬಿದ್ದುಬಿಟ್ಟಿದೆ ಅಂತೆ. ಬಂಡೆಗಲ್ಲು ಗುಡ್ಡ ಕುಸಿತ ಪರಿಣಾಮ ಹೆದ್ದಾರಿ ಸಂಚಾರ ಬಂದ್ ಆಗಿದೆ. ಹೊನ್ನಾವರ ಸಾಗರ ಶಿವಮೊಗ್ಗ ಮಾರ್ಗದ ಹೆದ್ದಾರಿಯೇ ಬಂದ್ ಆಗ್ಬಿಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಆ ಭಾಗಕ್ಕೆಲ್ಲ ಹೋದವರು ಸಹಜವಾಗಿ ಮಳೆ ಬಂದಾಗ ರಸ್ತೆ ಮುಖಾಂತರ ಓಡಾಡೋರು ಜೀವ ಭಯದಲ್ಲಿ ಓಡಾಡಬೇಕಂತ ಪರಿಸ್ಥಿತಿ ಇರುತ್ತೆ. ಕಾರಣ ಎಲ್ಲಿ ಯಾವ ಸಮಯಕ್ಕೆ ಗುಡ್ಡ ಕುಸಿತ ಆಗುತ್ತೋ ಆ ರಸ್ತೆ ಮೇಲೆ ಬಿದ್ದಾಗ ಸಹಜವಾಗಿ ಸಂಚಾರ ಅಸ್ತವ್ಯಸ್ತ ಆಗೋದು, ಹೆದ್ದಾರಿಗಳು ಬಂದ್ ಆಗೋದು ಆಗ್ತಾನೆ ಇರುತ್ತೆ. ಈಗ ಅದೇ ರೀತಿ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿ 206 ಅಲ್ಲೇ ಗುಡ್ಡ ಕುಸಿತ ಉಂಟಾಗಿರೋದ್ರಿಂದ ನೋಡಿ ಯಾವ ರೀತಿ ಕಲ್ಲು ಬಂಡೆ ರಸ್ತೆಗೆ ಬಂದು ಬಿದ್ದಿದೆ ಅಂತ. ಹಾಗಾಗಿ ಹೊನ್ನಾವರ ಮತ್ತು ಸಾಗರ ಶಿವಮೊಗ್ಗ ಮಾರ್ಗದ ಹೆದ್ದಾರಿ ಇದು. ಅಲ್ಲಿ ಸಂಚಾರ ಮಾಡುವಂಥ ವಾಹನ ಸವಾರರು ಪರದಾಡಬೇಕಾಗಿದೆ. 3 ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸ್ನಾನಘಟ್ಟ ಕೂಡ ಮುಳುಗಡೆ ಆಗಿರೋದು, ಹೆಚ್ಚುವರಿ ಪ್ರಮಾಣದ ನೀರು ತುಂಬಿಕೊಂಡಿರೋದ್ರಿಂದ ಅಲ್ಲಿ ಕಾಲಿಡಕ್ಕೂ ಕೂಡ ಆಗಲ್ಲ ಅಂಥ ಪರಿಸ್ಥಿತಿ ಬಂದೊದಗಿದೆ. ಮತ್ತೊಂದು ಕಡೆ ರಸ್ತೆ ಮೇಲೆ ಗುಡ್ಡ ಕುಸಿತ ಉಂಟಾಗಿರೋದ್ರ ಅಂದರೆ ಬಂಡೆ ಕುಸಿದು ಬಿದ್ದಿರುವ ದೃಶ್ಯ. ಹಾಗಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಾರಣ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಲವೆಡೆ ಕೈಗೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ದಂಗಲ್ ಶುರುವಾಗ್ಬಿಟ್ಟಿದೆ. ಸಿಎಂ ಹಾಗೂ ಡಿಸಿಎಂ ಟೀಮ್ ನಡುವೆ ಶೀತಲ ಸಮರ ಏರ್ಪಟ್ಟಿದೆ ಅನ್ನೋದು ಬಹಳ ಸ್ಪಷ್ಟ. ದೆಹಲಿ ಅಂಗಳಕ್ಕೆ ಹೆಚ್ಚುವರಿ ಡಿಸಿಎಂ ದಂಗಲ್ ಹೋಗಿರೋದು ಶಿಫ್ಟ್. ದೆಹಲಿಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸುತ್ತಿದ್ದಾರೆ. ರಾಜ್ಯದ ಸಂಸದರ ಸಭೆ ಹಿನ್ನೆಲೆ ದೆಹಲಿಯತ್ತ ನಾಯಕರು ಮುಖ ಮಾಡಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಜಮೀರ್ ಅಹಮದ್ ಖಾನ್, ಎಂಬಿ ಪಾಟೀಲ್ ಎಲ್ಲರೂ ಕೂಡ ಡಿಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಂತವರೇ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಕೂಡ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ. ಅದರ ಅರ್ಥ ಒಂದು ಕಡೆ ಸಂಸದರ ಸಭೆ ಅನ್ನುವಂಥ ನೆಪ, ಅದ್ರ ಜೊತೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಆಗಲೇಬೇಕು ಅನ್ನುವಂಥ ಒತ್ತಡ ಕೈ ಹೈಕಮಾಂಡ್ ಮೇಲೆ ಹೇರೋದಕ್ಕೆ ಹೊರಟಿದ್ದಾರಾ ಸಚಿವರು ಅನ್ನುವಂಥ ಪ್ರಶ್ನೆ. ಹೆಚ್ಚುವರಿ ಡಿಸಿಎಂ ಅಗತ್ಯತೆ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಕೂಡ ಮಾಡಲಾಗುತ್ತಂತೆ. ಹೆಚ್ಚುವರಿ ಡಿಸಿಎಂಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಆ ಮೂಲಕ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬದಿಗೊತ್ತಿ ಸಚಿವರ ಬೇಡಿಕೆಗಳಿಗೆ ಒತ್ತಡಕ್ಕೆ ಮಣಿದು ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಮಾಡಲಾಗುತ್ತಾ? ಹೆಚ್ಚುವರಿ ಅಂದ್ರೆ 3ರಿಂದ 4 ಡಿಸಿಎಂ ಹುದ್ದೆ ಸೃಷ್ಟಿ ಆಗಬೇಕು, ಜಾತಿವಾರೋದು ಹಂಚಿಕೆ ಆಗಬೇಕು ಅಂತ. ಆ ಮೂಲಕ ಹಲವು ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಡಿಸಿಎಂ ಹುದ್ದೆ ಸೃಷ್ಟಿ ಆದರೆ ಒಳ್ಳೆಯದು ಅನ್ನೋದು ಅಭಿಪ್ರಾಯ. ಅದನ್ನ ಮನವರಿಕೆ ಮಾಡೋದಕ್ಕೆ ಈ ಸಚಿವರ ದಂಡು ಕೂಡ ದೆಹಲಿ ಕಡೆಗೆ ಮುಖ ಮಾಡಿದೆ. ಸಹಜವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಸದರ ಸಭೆ ಇದೆ, ಆ ಕಾರಣಕ್ಕೆ ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ ಅಂದ್ರೂ ಕೂಡ ಈ ಸಚಿವರ ದಂಡು ಹೋಗ್ತಾ ಇರೋದು ಯಾಕೆ? ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಪಟ್ಟು ಹಿಡಿಯುವ ನಿಟ್ಟಿನಲ್ಲಿ ಪ್ರಯಾಣ ಬೆಳೆಸ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.